ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ನಗರಗಳಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವೇಗ ಪಡೆದುಕೊಂಡಿದೆ. ಬೆಂಗಳೂರು, ಮೈಸೂರು ಸೇರಿದಂತೆ ಹಲವು ನಗರಗಳ ಸಾಲಿಗೆ ಇದೀಗ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ನಗರವೂ ಸೇರಿದೆ. ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಇಂದು ನಗರದ ವಿವಿಧ ಭಾಗಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಿವೆ. ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿರುವ ಫುಟ್ಪಾತ್ ಒತ್ತುವರಿಗಳನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಕೊಳ್ಳೇಗಾಲ ನಗರಸಭೆ ಮಹತ್ವದ ಕ್ರಮವನ್ನು ಜರುಗಿಸಿತು. ನಗರ ವ್ಯಾಪ್ತಿಯ ವಿವಿಧ ರಸ್ತೆಗಳಲ್ಲಿ ಫುಟ್ಪಾತ್ಗಳನ್ನು ಅತಿಕ್ರಮಿಸಿ ನಿರ್ಮಿಸಲಾಗಿದ್ದ ತಾತ್ಕಾಲಿಕ ಶೆಡ್ಗಳು, ಅಂಗಡಿಗಳ ವಿಸ್ತರಣೆ, ಜಾಹೀರಾತು ಫಲಕಗಳು ಹಾಗೂ ಸಾರ್ವಜನಿಕ ಓಡಾಟಕ್ಕೆ ಅಡ್ಡಿಯಾಗಿದ್ದ ಇತರೆ ಒತ್ತುವರಿ ತೆರವುಗೊಳಿಸುವ ಕಾರ್ಯವನ್ನ ಮಾಡಲಾಯಿತು. ನಗರದ ಪ್ರಮುಖ ರಸ್ತೆಗಳಾದ ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಕುಮಾರ್ ಎಲೆಕ್ಟ್ರಿಕಲ್ ರಸ್ತೆ, ಬಸ್ತಿಪುರ ರಸ್ತೆ ಸೇರಿದಂತೆ ಸುತ್ತಮುತ್ತಲ ವಾಣಿಜ್ಯ ಪ್ರದೇಶಗಳು ಹಾಗೂ ಇತರೆಡೆ ಒತ್ತುವರಿ ತೆರವು ಕಾರ್ಯವನ್ನ ಮಾಡಲಾಯಿತು. ನಗರಸಭೆ ಪ್ರಭಾರ ಆಯುಕ್ತ ನಟರಾಜು ಅವರು ಮಾತನಾಡಿ, ಫುಟ್ಪಾತ್ಗಳು ಸಾರ್ವಜನಿಕರ ಬಳಕೆಗೆ ಮೀಸಲಾಗಿದ್ದು ಅವುಗಳನ್ನು ಯಾವುದೇ ಕಾರಣಕ್ಕೂ ಖಾಸಗಿ ಉದ್ದೇಶಕ್ಕೆ ಬಳಸಲು ಅವಕಾಶವಿಲ್ಲ ಅಂತ ಸ್ಪಷ್ಟಪಡಿಸಿದರು. ನಗರದಾದ್ಯಂತ ಒತ್ತುವರಿ ತೆರವು ಕಾರ್ಯ ಮುಂದುವರೆಯಲಿದ್ದು ಸಾರ್ವಜನಿಕರ ಓಡಾಟಕ್ಕೆ ಅಡ್ಡಿಯಾಗಿರುವ ಎಲ್ಲ ಅತಿಕ್ರಮಣಗಳನ್ನು ತೆರವುಗೊಳಿಸಲಾಗುವುದು. ಮುಂದುವರೆದು ಜನಸಂದಣಿ ಹೆಚ್ಚಿರುವ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗುವುದು ಅಂತ ತಿಳಿಸಿದರು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಈ ದಿನ 1/8/2026ರಿಂದ ಕೊಳ್ಳೇಗಾಲ ನಗರದಾದ್ಯಂತ ಒತ್ತುವರಿ ತೆರವು ಕಾರ್ಯಾಚರಣೆ ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದೆ ಎಲ್ಲೆಲ್ಲಿ ಕಂಜೆಸ್ಟೆಡ್ ರೋಡ್ಸ್ ಇದೆ ಅದನ್ನೆಲ್ಲ ಒತ್ತುವರಿ ಮಾಡ್ತಾ ಹೋಗ್ತೀವಿ, ನಿರಂತರವಾಗಿ ಮಾಡ್ತಾ ಹೋಗ್ತೀವಿ. ಮತ್ತು ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ಕೊಡ್ತಾಯಿದ್ದಾರೆ ಮತ್ತು ನಮ್ಮ ಸಿಬ್ಬಂದಿ ಬಳಸ್ಕೊಂಡು ಮಾಡ್ತಾಯಿದ್ವಿ. ಅದು ಗೊತ್ತಿಲ್ಲ, ಈಗ ಪಟ್ಟಣ ಟೌನ್ ಪೂರ್ತಿ ಮಾಡ್ತಿರೋದ್ರಿಂದ ಒಂದು ಅಂದಾಜು 1 ತಿಂಗಳ ತನಕ ಮಾಡ್ತೀವಿ. ಒಟ್ಟಿನಲ್ಲಿ ಸಾರ್ವಜನಿಕ ರಸ್ತೆ ಒತ್ತುವರಿ ಆಗಿರಬಾರ್ದು ಅಷ್ಟೇ. ರೆಸಿಡೆನ್ಷಿಯಲ್ ಆಗ್ಬೋದು, ಕಮರ್ಷಿಯಲ್ ಆಗ್ಬೋದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಓಡಾಟಕ್ಕೆ. ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ಇವತ್ತಿಂದ ನಾವು ಪ್ರಮುಖವಾಗಿ ತುಂಬ ಅಲ್ಲಿ ಓಡಾಟಕ್ಕೆ ಕಷ್ಟ ಆಗಿದ್ದು ಕುಮಾರ್ ಎಲೆಕ್ಟ್ರಿಕಲ್ ರಸ್ತೆ, ಅದನ್ನು ತೆರವು ಮಾಡಿದ್ದೀವಿ. ಈಗ ಹೋಗಿ ನೋಡಿ, ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಈಗ ಬಸ್ತಿಪುರ ರೋಡ್ ಮಾಡ್ತೀವಿ ಇವತ್ತು. ಮತ್ತು ಹಳೆ ಕುರುಬಗೆರೆ ರಸ್ತೆ ಮಾಡಿದ್ದೀವಿ, ತುಂಬ ಕಂಜೆಸ್ಟ್ ಇತ್ತು. ರಾಜ್ಕುಮಾರ್ ರಸ್ತೆನೂ ಮಾಡ್ತಾಯಿದ್ದೀವಿ. ಮುಂಚಿತವಾಗಿ ಈಗಾಗಲೇ ತಿಳಿಸಿ ಅವ್ರಿಗೆ ಪೇಪರ್ಲೆಲ್ಲ ಕೊಟ್ಟಿದ್ದೀವಿ, ಸ್ವಯಂ ಪ್ರೇರಿತವಾಗಿ ನೀವು ತಗೊಳ್ಳಿ ಅಂತ. ಆದರೂ ಕೆಲವರು ತಗೊಂಡಿಲ್ಲ, ಕೆಲವರು ತಗೊಂಡಿದ್ದಾರೆ. ಯಾರು ತಗೊಂಡಿಲ್ಲ ಅದನ್ನ ನಾವೇ ತೆಗಿತಾ ಇದ್ದೀವಿ. ಲಿಂಗರಾಜು ಸರ್, ಇದು ಇಂಪ್ರೂವ್ಮೆಂಟ್ ಆಯ್ತಾ ಇದೆ ಕೊಳ್ಳೇಗಾಲ. ಈ ತುಂಬ ವರ್ಷಗಳಿಂದನೂ ತಿರುಗಾಡೋಕ್ಕೆ ಆಯ್ತಿರ್ಲಿಲ್ಲ, ಇವೆಲ್ಲ ಒತ್ತುವರಿ ಜಾಸ್ತಿ ಮಾಡ್ಕೊಂಬಿಟ್ಟಿದ್ರು. ಈಗ ಈ ಒತ್ತುವರಿ ಆಗೋದ್ರಿಂದ ಜನರಿಗೆ ಭಾಳ ಅನುಕೂಲ ಆಗ್ತಾ ಇದೆ. ಕೊಳ್ಳೇಗಾಲ ಸ್ವಲ್ಪ ಇಂಪ್ರೂವ್ಮೆಂಟು ಇವತ್ತಿಂದ ಕಾಣುತ್ತೆ. ಈ ಒಂದು 30-40 ವರ್ಷದಿಂದ ಏನಂದರೆ ಏನೂ ಇರಲಿಲ್ಲ. ಹೀಗಾಗಿ ದಯವಿಟ್ಟು ಇದನ್ನು ಒತ್ತುವರಿ ಮಾಡೋದ್ರಲ್ಲಿ ತುಂಬ ಸಂತೋಷ ನಮಗೆ, ಸಾರ್ವಜನಿಕರುಗಳಿಗೆ ಭಾಳ ಸಂತೋಷ ಸರ್. ಒತ್ತುವರಿ ತೆರವು